ದಿನಕ್ಕೆ ಎಷ್ಟು ಸುಳ್ಳು ಹೇಳ್ತೀರಾ ಅಂತ? ಎಷ್ಟು ಸುಳ್ಳು ಅಂದ್ರೆ ಯಾವ ಸುಳ್ಳು ಹೇಳಿದೀನಿ? ಅದರಿಂದ ಅವ್ರಿಗೇನ್ ಲಾಸ್? ಹೇಳೋದೆಲ್ಲ ಸುಳ್ಳು ಅಂತಾರಲ್ಲ, ಅದರಿಂದ ಅವ್ರಿಗೇನ್ ಲಾಸ್ ಆಗ್ತಾ ಇದೆ? ಬಾಯ್ ಬಿಟ್ರೆ ಬಂಡಲ್ ಅಂತಲ್ಲ ಅನ್ಕೊಳ್ಳಿ ಬಿಡಿ, ನನ್ಗೇನು. ಪಬ್ಲಿಸಿಟಿಗೋಸ್ಕರ ಡಾಕ್ ಸತೀಶ್ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಪಬ್ಲಿಸಿಟಿ ಯಾವತ್ ಮಾಡಿದೀನಿ ನಾನು? ಅಲ್ಲ, ಅವ್ರನ್ನ ವೇದಿಕೆ ಮೇಲೆ ಕರೀಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಅದು ವೇದಿಕೆ ಅಲ್ಲ, ಕಟಕಟೆ. ಇಲ್ಲಿಯವರು ಇನ್ನ ಆದ್ರೆ ಕಾಲ್ ಕೆಳಗ್ ನುಗ್ತೀನಿ ಅಂತ ಹೇಳಿದ್ರಿ. ನಾನು ಕುಡ್ದಿದ್ದೆ ಹೇಳ್ದೆ, ಏನಿವಾಗ ನುಗ್ಗಲ್ಲ, ಏನ್ ಮಾಡ್ತೀರಾ? ಕುಡ್ದಿದ್ದೆ ಅಂದಾಗ ಏನ್ ಬೇಕಿದ್ರು ಬಾಯಿಗೆ ಬಂದಂಗ್ ನನ್ನಿಷ್ಟ. ಅವ್ರು ಕಿತ್ಕೊಳ್ಳೋರು ಕಿತ್ಕೊಳ್ಳಿ. ನಾನು ಬಾಯಿಗೆ ಬಂದಾಗ ಇನ್ನೂ ಮಾತಾಡಿದೀನಿ. ಅದು ಕಟ್ ಮಾಡೋರೆ, ಮೀಟರ್ ಇಲ್ದೇ ಇರೋರು ಹಾಕಿಲ್ಲ. ನಾನೇನ್ ಮಾಡೋಣ ಅದಕ್ಕೆ? ಒಳ್ಳೆ ಮೋಟರ್ ಸೈಕಲ್ ಕಲಿಯೋ ಕ್ರಾಪೋ ಬೀಜೋ ಒಳ್ಳೆ ಚೂಲ್ ನೀವ್ ಹೇಳ್ತೀರಾ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ, ಬಟ್ ಒಂದಷ್ಟು ಜನ ಹೇಳ್ತಾರೆ ಕತ್ತೆ ಏಜ್ ಆಗಿದೆ ಆದ್ರೂ ಕೂಡ ಈ ತರ ಚಪ್ರಿ ತರ ಆಡ್ತಾರೆ, ಕತ್ತೆ ಏಜ್ ಆಗಿದೆ ಆದ್ರೂ ಕೂಡ ಈ ತರ ಚಪ್ರಿ ತರ ಆಡ್ತಾರೆ, ಲೂಸ್ ತರ ಆಡ್ತಾರೆ, ಎಲ್ ಬೇಕೋ ಅಲ್ಲಿ. ನನಗೆ ಇವಾಗ್ಲೂ ಒಂದ್ ಚಿಕ್ಕ ಹುಡುಗಿ ಮದ್ವೆ ಆಗಕ್ ರೆಡಿ. ನನ್ಗೆ ಏನ್ ಐಲ್ ಗೀಲ್ ಆಗೈತೇನ್ಲ ನಿನ್ಗ? ಆಪತ್ ಬಂದ್ ಚಾಪೆ ಸುತ್ಕೊಂಡೋಗ ನಿನ್ಗ ರಾವ್ ಬಡ್ದು ರಪ್ಪ ಅಂತ ಕೆಡವಾ. ಯಾರದು? ಅಲ್ಲ, 1000 ಜನ ಸ್ಯಾಂಪಲ್ ಹೇಳ್ತಾರದು. ಕತ್ತೆ ಏಜ್ ಎಲ್ಲಾಗಿದೆ ನಂಗೆ? ಏನಕ್ ಮದ್ವೆ ಆಗ್ತಾರ ನನ್ನ? ಏನಕ್ ಲವ್ ಮಾಡ್ತಾರೆ? ಚಿಕ್ಕ ಹುಡುಗಿ ಮದ್ವೆ ಆಗಕ್ ರೆಡಿ ಆಗಿದ್ದಾರೆ. ಚಿಕ್ಕದಂದ್ರೆ ಹೇಳ್ತಾರದು. ನನಗಿಂತ 10 ವರ್ಷ ಕಡಿಮೆ ಇರೋರು ರೆಡಿ, 15 ವರ್ಷ ಕಡಿಮೆ ಇರೋರು ರೆಡಿ. ಯಾರ್ರೀ ನಿಮ್ಮನ್ ತಡೀತಿರೋದ? ಏನಕ್ ಸಾಯ್ತಾರೆ? ನಾನ್ ಚೆನ್ನಾಗಿಲ್ಲ ಅಂದ್ರೆ ಏನಕ್ ಸಾಯ್ತಾರೆ? ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ. ಏನಕ್ ಸಾಯ್ತಾಳೆ? ನಿಮಗೋಸ್ಕರ. ನಾನೇನ್ ಮಾಡೋಣ ಅದಕ್ಕೆ? ಏನಕ್ಕೆ ಅಂತ ನನ್ಗೇನೋ ನೀವು ಅಷ್ಟೊಂದೇನು ಅಷ್ಟ್ ಚೆನ್ನಾಗಿಲ್ವಾ ಅನ್ಸಲ್? ನನ್ಗೇನೋ ನೀವು ಅಷ್ಟೊಂದೇನು ಅಷ್ಟ್ ಚೆನ್ನಾಗಿಲ್ವಾ ಅನ್ಸಲ್? ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ಮ ಆಫೀಸಲ್ಲಿ ಬಂದ್ರೆ ಎಲ್ಲ ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ರು. ಹೌದಾನ? ನೀವಿರ್ಲಿಲ್ಲ ಅಲ್ಲಿದ್ರಿ ಅಲ್ಲ? ನಾನು ಇರ್ಲಿಲ್ಲ, ನಾನು ನೋಡ್ಲಿಲ್ಲ ಸರ್. ಅಲ್ಲ, ನಿಮ್ಗಳಿಗೆ ಇಷ್ಟ ಇಲ್ಲ, ಅದು ಬೇರೆಯವ್ರಿಗೆ 1000 ಜನಕ್ಕೆ ಇಷ್ಟ ಆಗ್ತೀರಾ. ಬಟ್ ಏನ್ ಮೇನ್ ರೀಸನ್ ಏನು ಅಂತ ನಾನು ಹೇಳ್ಕೊಳಕ್ ಆಗಲ್ಲ. ಹುಡುಗಿರ್ನ ಕೇಳ್ಬೇಕು, ನೀವು ಹುಡುಗಿರ್ನ ಕೇಳ್ಬೇಕು. ಅಲ್ಲ, ನೀವ್ ಹೇಳದ್ ನಾನ್ ಚೆನ್ನಾಗಿಲ್ಲ. ಅಲ್ಲಲ್ಲ, ನಾನ್ ಹಂಗ ಹೇಳಿಲ್ಲ. ನನಗೆ ಹೀರೋಯಿನ್ ಗಳೇ ಹೇಳ್ತಾರೆ, ನಾನು ನನ್ ಮಗ ಅಣ್ಣ ತಮ್ಮ ಇದೀವಿ, ಟ್ವಿನ್ಸ್ ತರ ಇದೀವಿ, ಏಜ್ ಒಂದ್ ಚೂರ್ ಡಿಫ್ರೆನ್ಸ್ ತರ ಕಾಣಿಸ್ತೀರಾ ಅಂತಾರೆ. ನಿಮ್ಗಳಿಗೆ ಯಾಕೆ ಮುದ್ಕ ತರ ಅನಿಸ್ತಿದೀನಿ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸರ್. ಬಟ್ ನೀವ್ ಹೇಳ್ತೀರಾ ನನ್ನ ಹತ್ರ ಇದೆ 2 ಕೋಟಿ ಡ್ರೆಸ್ ಇದೆ ಅನ್ನುವಂಥದ್ದು, ಬಟ್ ಇರೋದೇ ಒಂದ್ 4 ಡ್ರೆಸ್ ಅನ್ಸುತ್ತೆ. ತಿರ್ಗಾ ಮುರ್ಗ ಅದನ್ನೇ ಹಾಕ್ತಾರೆ ಡಾಕ್ ಸತೀಶ್ ಅವರು ಅಂತಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವ್ರು ಕಟ್ಕೊಂಡು ನನ್ಗೇನು? ಸ್ಲಮ್ ಅವ್ರು ಕಟ್ಕೊಂಡು ನನ್ಗೇನು? ಮಾತಾಡೋರು ಸ್ಲಮ್ ಅವ್ರು ಕಟ್ಕೊಂಡು ನನ್ಗೇನು? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಫಿಷಿಯಲ್ಸ್ ಯಾರು ಮಾತಾಡಲ್ಲ. ಬಟ್ ನೀವು ಬೇರೆಯವರಿಗೆ ಸ್ಲಮ್ ಅಂತೀರಾ, ನಿಮ್ಮನ್ನೇ ಸ್ಲಮ್ ಅಂತಾರಲ್ಲ. ಅಂದ್ರೆ ಏನಾಯ್ತು? ನಾನು ಸ್ಲಮ್ ಅಂತಾನೆ ಅನ್ಕೊಳ್ಳಿ. ಪುಂಗಿದಾಸ ಪುಂಗು ಅಂದ್ರೆ ಲಾಲ್ಬಾಗ್ಗೆ ನಂದು ಅಂತಾರೆ ಅನ್ನುವಂತ ಮಾತುಗಳಾಡ್ತಾರೆ. ಹೌದು. ಹೌದಾ? ಡಾಕ್ ಸತೀಶ್ ಅವ್ರು ಪುಂಗು ಅಂದ್ರೆ ಲಾಲ್ಬಾಗ್ನೆ ನಂದು ಅಂತಾರ. ಹೌದು, ನಂದೇ ಎಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇಡೀ ಬೆಂಗಳೂರೇ ನಂದು ಅಂದ್ಬಿಡಿ ಸರ್ ಆ ಕಡೆ. ಅಲ್ಲ, ನಂದು ವಸ್ತು ನಂದಂದೆ, ನನ್ ಕಂಡೋರ್ದು ಯಾಕಂದ್ಲಿ? ನನ್ ನಾಯಿ ನಂದು, ನನ್ ಬಟ್ಟೆ ನಂದು, ನನ್ ಶೂ ನಂದು, ನನ್ ಗ್ಲಾಸ್ ನಂದು. ದಿನಕ್ಕೆ ಎಷ್ಟು ಸುಳ್ಳು ಹೇಳ್ತೀರಾ ಅಂತ? ಎಷ್ಟು ಸುಳ್ಳು ಅಂದ್ರೆ ಯಾವ ಸುಳ್ಳು ಹೇಳಿದೀನಿ? ಅದರಿಂದ ಅವ್ರಿಗೇನ್ ಲಾಸ್? ಹೇಳೋದೆಲ್ಲ ಸುಳ್ಳು ಅಂತಾರಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅವ್ರಿಗೇನ್ ಲಾಸ್ ಆಗ್ತಾ ಇದೆ? ಲಾಸ್ ಆಗುವಂತದಲ್ಲ ಸರ್, ಪಬ್ಲಿಸಿಟಿಗೋಸ್ಕರ ಹೀಗೆಲ್ಲ ಪಬ್ಲಿಸಿಟಿ ನನ್ಗೇನ್ ಲೂಸ್ ಮೇಡಮ್? ನಾನು ಹುಚ್ಚೋ ಇದ್ರೆ ನ್ಯೂಸ್ ಆಗುತ್ತೆ, ನನ್ಗೇನ್ ಪಬ್ಲಿಸಿಟಿ ಬೇಕಾ? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವ ಎಲ್ಲಾರು ಕಾಸು ಕೊಟ್ಟು ಮೀಡಿಯಾ ಕರೆಸ್ತಾರೆ. ನಾನು ಫಾರಿನ್ ಇಂದ 0 ರೂಪೀಸ್ ಅಲ್ಲಿ ಒಂದು ಟೀನು ಕೊಡ್ಸಲ್ಲ ಅವ್ರಿಗೆ. ಫಾರಿನ್ ಇಂದ ಬಂದು ಇಂಟರ್ವ್ಯೂ ಮಾಡ್ತಾರೆ. ನಿಮ್ ತಿಥಿಗೆಲ್ಲ ರೆಡಿ ಮಾಡ್ಕೊಂಡಿದಾರೆ? ಹೌದು, ತಿಥಿ ಮಾಡ್ಬಿಟ್ಟಿದ್ದಾರೆ. ಸತ್ತೋಗಿದ್ದೀನಿ ಅಂತಾನೆ ಶ್ರದ್ಧಾಂಜಲಿ ಅಂತಾನೆ ಹಾಕ್ಬಿಟ್ಟು ಮತ್ತೆ ಹುಟ್ಟಿ ಬರಬೇಡ, ಕೆಂಗೇರಿ ಮೋರಿಲ್ ಬಿದ್ದು ತೀರೋದ ಅಂತೆಲ್ಲ ಹಾಕಿದ್ದಾರೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದಕ್ಕೆ ನಾನು ಮಾರನೇ ದಿವಸ ಹಾಕಿರ್ತಾರೆ, ಮಾರನೇ ದಿವಸ ಒಂದು ಫಂಕ್ಷನ್ಗೆ ಹೋಗ್ತೀನಿ, ಬಂದ್ ಮೀಡಿಯಾ ಅವರೆಲ್ಲ ಕೇಳ್ತಾರೆ. ಅದಕ್ಕೆ ಹೌದು 11 ದಿವಸಕ್ಕೆ ನಾನು ತಿಥಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅದಕ್ಕೂ ಒಂದು ಪಾರ್ಟಿ ಮಾಡಿ ಅದನ್ನು ಫೋಟೋ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ.
ನಿಮ್ ತಿಥಿನ ನೀವು ಮಾಡ್ಕೊಂಡ್ರಿ, ಬಟ್ ಪಬ್ಲಿಸಿಟಿ ಅವಶ್ಯಕತೆ ಇದೆಯಾ ಅಂತ. ಪಬ್ಲಿಸಿಟಿ ನಾನು ಕೊಟ್ಟೇ ಇಲ್ವಲ್ಲ, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಹಾಕೊಂಡಿದ್ದೀನಿ. ತಿಥಿನಾರ ಮಾಡ್ಕೊಂತೀನಿ, ಎಣನಾರ ಮಾಡ್ಕೊಳ್ತೀನಿ. ಅದು ಸ್ಮಶಾನದಲ್ಲಿ ಪ್ಲಾನ್ ಹಾಕಿದ್ದೆ ನಾನು. ಸ್ಮಶಾನಕ್ಕೆ ಫ್ರೆಂಡ್ಸ್ ಬರಲ್ಲ ಅಂದ್ರು ಅಂತ ಬಿಟ್ಟೆ ನಾನು. ಸ್ಮಶಾನದಲ್ಲಿ ಪಾರ್ಟಿ ಮಾಡಕ್ ಪ್ಲಾನ್ ಹಾಕಿದ್ದೆ, ಅಲ್ಲಿ ಪರ್ಮಿಷನ್ ಸಿಗ್ಲಿಲ್ಲ. Okay. ಮೊನ್ನೆ ಬಿಗ್ ಬಾಸ್ ಮನೆಗೆ ಹೋದಾಗ ನಿಮ್ ಕಾರ್ನ ಏನೋ ಹಿಡಿದ್ರಂತೆ, ಅದ್ರ ಮೇಲೆ ಒಂದಷ್ಟು ಕೇಸ್ ಇದೆಯಂತೆ. ಹೌದು. 2 ಕೋಟಿಗೆ ಬಾಳುವಂತವ್ರು ಕಾರ್ನ ನಾನು ಫೈನ್ ಕಟ್ಟಲ್ಲ. ಯಾಕೆ? ಫೈನ್ ಕಟ್ಟಲ್ಲ ಅಂದ್ರೆ ನನ್ನ ಇಷ್ಟ. ಯಾವ ಇವೆಲ್ಲ ನನ್ನ ಇಷ್ಟ ಮೇಡಮ್. ರೂಲ್ಸ್ ನ ಫಾಲೋ ಮಾಡ್ಬೇಕಲ್ವಾ? ಎಲ್ರಿಗೂ ರೂಲ್ಸ್ ಮಾಡೋ ಸತೀಶ್ ರೂಲ್ಸ್ ನ ಫಾಲೋ ಮಾಡಲ್ವಲ್ಲ. ನಾನು 40,000 ಕಟ್ಟಿದೀನಿ ಮೇಡಮ್, ಅದು ಬಿಟ್ಟು ಇಷ್ಟು ಬಂದಿರೋದು. ನಾನೇನ್ ಮಾಡೋಣ? ರೂಲ್ಸ್ ಹೇಳೋರೆ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ನಮ್ಮಪ್ಪ ಯಾರ ಕೂತಿರೋ ಸೀಟ್ ಬೆಲ್ಟ್ ಹಾಕಿರಲ್ಲ, ಬರೀ ಅದಿದೆ. ಅದಕ್ಕೆ ನಾನೇನ್ ಮಾಡೋಣ? ಈಗ ಫೈನ್ ಬಂದಿದೆ, ಕಟ್ಟಿಲ್ಲ, ಅದಕ್ಕೆ ನಾನೇನ್ ಮಾಡೋಣ? ಸೇರ್ಕೊಂಡು ತಗ್ಗುದ್ರು ಹೊಡೆದ್ರು ಹುಚ್ರ ಹೊಡೆದ್ರು